ಹಾಯ್ ನಮಸ್ಕಾರ, ನಾನು ನಿಮ್ಮ ಉಮೇಶ್ ಪಂಡಕಟ್ಟಿ. ಎಲೆಕ್ಟ್ರಾನಿಕ್ ಡಿವೈಸ್ಗಳನ್ನು ನೋಡಿರ್ತಾರೆ. ಸೊ ಎಲೆಕ್ಟ್ರಾನಿಕ್ ಡಿವೈಸ್ ಒಳಗಡೆ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ಸ್ಗಳಿರ್ತವೆ. ಸೊ ಎಲೆಕ್ಟ್ರಾನಿಕ್ ಕಾಂಪೋನೆಂಟ್ಸ್ಗಳಂತಂದರೆ ಡಯೋಡು, ರೆಸಿಸ್ಟರು, ಕೆಪಾಸಿಟ್ರು, ಒಪ್ಯಾಂಪ್ ಐಸಿ, ಇದೇ ಥರ ಸುಮಾರಷ್ಟು ಕಾಂಪೋನೆಂಟ್ಸ್ಗಳಿರ್ತವೆ. ಎಕ್ಸಾಂಪಲ್ ಈಗ ಒಂದು ಡಯೋಡ್ ಅನ್ಕೊಳ್ಳಿ. ಸೊ ಡಯೋಡು ಎಷ್ಟು ವೋಲ್ಟೇಜ್ ಕೊಟ್ಟರೆ ವರ್ಕ್ ಆಗುತ್ತೆ, ಎಷ್ಟು ಕರೆಂಟ್ ಕೊಟ್ಟರೆ ತಡ್ಕೊಳ್ಳುತ್ತೆ, ಎಷ್ಟು ಟೆಂಪ್ರೇಚರ್ಲಿ ಅದು ವರ್ಕ್ ಆಗುತ್ತೆ, ಔಟ್ಪುಟ್ ವೋಲ್ಟೇಜ್ ಎಷ್ಟು ಕೊಡುತ್ತೆ ಅಂತ ಇದೆಲ್ಲ ಇನ್ಫಾರ್ಮೇಷನ್ ತಿಳ್ಕೊಬೇಕಪ್ಪ ಅಂತಂದರೆ ಆ ಒಂದು ಕಾಂಪೊನೆಂಟ್ನ ಡಾಟಾ ಶೀಟನ್ನು ನೋಡಬೇಕಾಗುತ್ತೆ. ಸೊ ಡಯೋಡಿಂದ ಅಷ್ಟೇ ಅಲ್ಲ, ಸೊ ನೀವು ಕೆಪಾಸಿಟ್ರು, ರೆಜಿಸ್ಟ್ರು ಎಲ್ಲದೂ ಕೂಡ ಡಾಟಾ ಶೀಟನ್ನು ನೋಡಬೇಕಾಗುತ್ತೆ ಆ ಒಂದು ಕಾಂಪೊನೆಂಟ್ ಬಗ್ಗೆ ತಿಳ್ಕೊಬೇಕು ಅಂತಂದರೆ. ಸೊ ಆ ಡಾಟಾ ಶೀಟ್ನ ಯಾವ ರೀತಿ ನೋಡೋದು, ಡೌನ್ಲೋಡ್ ಮಾಡ್ಕೊಂಡು ಯಾವ ರೀತಿ ನೋಡೋದು, ಅವ್ರು ಯಾವ ರೀತಿ ಇನ್ಫಾರ್ಮೇಷನ್ನ ಕೊಟ್ಟಿರ್ತಾರೆ ಅಂತ ಈ ವಿಡಿಯೋ ತಿಳಿಸ್ಕೊಡ್ತೀನಿ. ಸೊ ನೀವು ಎಲ್ಲ ಒಂದು ಕಾಂಪೊನೆಂಟ್ಸ್ಗಳದ್ದು ನೋಡ್ಕೋಬೋದು ಡಾಟಾ ಶೀಟ್ನ ಡೌನ್ಲೋಡ್ ಮಾಡ್ಕೊಂಬಿಟ್ಟು. ಅದು ಹೆಂಗೆ ಡೌನ್ಲೋಡ್ ಮಾಡ್ಕೊಂಡು ಡಾಟಾ ಶೀಟ್ನ ಅದರೊಳಗೆ ಇನ್ಫಾರ್ಮೇಷನ್ ಯಾವ ರೀತಿ ಕಲೆಕ್ಟ್ ಮಾಡೋದು, ನೋಡೋದು ಯಾವ ರೀತಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋನ ಶುರು ಮಾಡೋಣ. ಶುರುವಿಗಿಂತ ಮುಂಚೆ ನೀವೇ ನಮ್ಮ ಚಾನಲ್ಗೆ ಹೊಸಬರಾಗಿ ಸಬ್ಸ್ಕ್ರೈಬ್ ಮಾಡಿ ನೋಡ್ತಾರೆ, ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋ ಇಷ್ಟಾದರೆ ಒಂದು ಲೈಕ್ನ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಶುರು ಮಾಡೋಣ. ಓಕೆ, ಈಗ ಫಸ್ಟ್ ಆಫ್ ಆಲ್ ನಿಮ್ಮೊಂದು ಯಾವ ಒಂದು ಕಾಂಪೊನೆಂಟ್ ಡಾಟಾ ಶೀಟನ್ನು ನೋಡಬೇಕು ಅಂತ ಫಿಕ್ಸ್ ಆಗಿ ಫಸ್ಟು. ಎಕ್ಸಾಂಪಲ್ ಡಯೋಡ್ ಆಯಿತು, ರೆಜಿಸ್ಟರ್ ಆಯಿತು, ಸೊ ಯಾವುದು ಅಂತ. ಸೊ ಈಗ ಎಕ್ಸಾಂಪಲ್ ನಾನು ಒಂದು ಡಯೋಡ್ ಅನ್ಕೊಳ್ತೀನಿ. ಸೊ ಈಗ ಒಂದು ಡಯೋಡಿನ ಡಾಟಾ ಶೀಟನ್ನು ನೋಡಬೇಕು. ಅದು ಡಯೋಡ್ ಅಂದರೆ ಬರೀ ಒಂದೇ ಡಯೋಡ್ ಇರೋಲ್ಲ, ಸೊ ಸುಮಾರಷ್ಟು ಡಯೋಡ್ಗಳು ಇರ್ತವೆ. ಸೊ ಒಂದು ಡಯೋಡ್ ನೇಮ್ನ ಫಸ್ಟ್ ತಿಳ್ಕೊಳ್ಳಿ. ಸೊ IN4007 IN4001 ಹಿಂಗೆ ನಂಬರ್ ಇರುತ್ತೆ. ಸೊ ಆ ನಂಬರ್ನ ತಿಳ್ಕೊಂಡ್ಮೇಲೆ ಇಲ್ಲಿ ಟೈಪ್ ಮಾಡಬೇಕಾಗುತ್ತೆ ಗೂಗಲಲ್ಲಿ ಡಾಟಾ ಶೀಟ್ ಆಫ್ ಡಯೋಡ್ ಅಂತ ಹೊಡ್ಕೊಂಬಿಟ್ಟು ನಿಮ್ಮ ಆ ಒಂದು ನೇಮ್ನ ಹಾಕೊಳ್ಳಿ. ಸೊ ಡಯೋಡ್ ನೇಮ್ನ. ಸೊ ಈಗ 1N4007 ಅಂತ ಒಂದು ಡಯೋಡ್ ಇದೆ. ಸೊ ಆ ಡಯೋಡ್ನ ಹಾಕೊಂಬಿಟ್ಟು ಸರ್ಚ್ ಮಾಡ್ತೀನಿ. ಸರ್ಚ್ ಮಾಡಿದ ತಕ್ಷಣ ಈ ರೀತಿ ಇಂಟರ್ಫೇಸ್ ಬರುತ್ತೆ ನಿಮಗೆ. ಇಲ್ಲಿ ನಿಮಗೆ ಸುಮಾರಷ್ಟು ವೆಬ್ಸೈಟ್ಗಳು ಬರ್ತವೆ. ನೀವು ಡಾಟಾ ಶೀಟ್ ಅಂತ ಹೊಡಬಿಟ್ಟು ಯಾವ ಡಯೋಡು ನೇಮ್ ಆಗ್ಬಿಟ್ಟು ಸರ್ಚ್ ಹೊಡೆದ ತಕ್ಷಣ ಸುಮಾರಷ್ಟು ವೆಬ್ಸೈಟ್ಗಳು ಬರ್ತವೆ. ಸೊ ನೀವು ಯಾವ ವೆಬ್ಸೈಟ್ ಓಪನ್ ಮಾಡ್ಕೊಂಡ್ರು ಸೇಮ್ ಇರ್ತವೆ, ಎಲ್ಲ ಸೇಮ್ ಇರ್ತವೆ. ಫೀಚರ್ಸ್ಗಳು ಹೆಂಗಿರ್ತವೆ ಅಂತ ಎಲ್ಲ ಕಡೆ ಸೇಮ್ ಇರುತ್ತೆ. ಸೊ ಎಕ್ಸಾಂಪಲ್ ಯಾವ್ದಾರು ಒಂದು ನಾನು ಓಪನ್ ಮಾಡ್ಕೊಳ್ತೀನಿ. ಸೊ ಈ ಒಂದು ವೆಬ್ಸೈಟ್ನ ಓಪನ್ ಮಾಡ್ಕೊಳ್ತೀನಿ, ಡಾಟಾ ಶೀಟ್ನ. ಸೊ ಅದನ್ನು ಕ್ಲಿಕ್ ಕೊಡಿದ ತಕ್ಷಣ ನಿಮಗೆ ನೋಡ್ತಾ ಇರ್ಬೋದು. ಸೊ ಯಾವ ಕಂಪ್ನಿ ನೋಡಬೇಕು ಅಂದ್ಕೊಂಡ್ರ ಅಂತ ಕೇಳುತ್ತೆ ಇಲ್ಲಿ. ಸೊ ಸುಮಾರಷ್ಟು ಕಂಪ್ನಿಗಳಿದಾವೆ. ಸೊ ಆ ಒಂದು ಕಂಪ್ನಿಗಳ ನೇಮು ಮತ್ತು ಡಯೋಡ್ ನೇಮು ಎಲ್ಲ ಕೊಟ್ಟಿದ್ದಾರೆ. ಸೊ ಡಯೋಡ್ ಎಲ್ಲ ಸೇಮ್ ಇದೆ. IN4007 ಅಂತ ಇದೆಯಲ್ಲ, ಸೊ ಎಲ್ಲವಕ್ಕೂ ಸೇಮ್ ಇದೆ. ಅಂದರೆ ಕಂಪ್ನಿಗಳು, ಮ್ಯಾನುಫ್ಯಾಕ್ಚರ್ ಕಂಪ್ನಿಗಳು ಬೇರೆ ಬೇರೆ ಇರ್ತವೆ, ಸುಮಾರಷ್ಟು ಕಂಪ್ನಿಗಳು ಇರ್ತವೆ. ಸೊ ಈಗ ಯಾವುದಾದ್ರು ಒಂದು ಕಂಪ್ನಿದ ಓಪನ್ ಮಾಡ್ಕೊಳ್ತೀನಿ. ಸೊ ಇದು ಕ್ಲಿಕ್ ಕೊಡ್ತೀನಿ. ಸೊ ಅದ್ರ ಪಕ್ಕ ಡಾಟಾ ಶೀಟ್ ಅಂತ ಇದೆಯಲ್ಲ, ಸೊ ಡಾಟಾ ಶೀಟ್ ಬಾಕ್ಸಲ್ಲಿ ಯಾವ ಕಂಪ್ನಿ ಬೇಕು, ಸೊ ಆ ಕಂಪ್ನಿ ಒಂದು PDF ಫೈಲ್ ಇದ್ದಂಗಿದೆಯಲ್ಲ, ಸೊ ಅದ್ರ ಮೇಲೆ ಒಂದು ಕ್ಲಿಕ್ನ ಕೊಟ್ಕೊಳ್ಳಿ. ಸೊ ಅದ್ರ ಮೇಲೆ ಕ್ಲಿಕ್ ಕೊಟ್ಟ ತಕ್ಷಣ ನಿಮ್ಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಇಲ್ಲಿ ಡೌನ್ಲೋಡ್ ಡಾಟಾ ಶೀಟ್ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ಅದ್ರ ಮೇಲೆ ಒಂದು ಕ್ಲಿಕ್ ಕೊಟ್ಕೊಳ್ಳಿ. ಕ್ಲಿಕ್ ಕೊಟ್ಕೊಂಡ ತಕ್ಷಣ ನಿಮಗೆ ಈ ರೀತಿ ಇಂಟರ್ಫೇಸ್ ಬರುತ್ತೆ. ಸೊ ಲೋಡ್ ಆಗ್ಬಿಟ್ಟು ಬರುತ್ತೆ. ಸೊ ಇದೇ ಡಾಟಾ ಶೀಟು. ಸೊ ಇದನ್ನ ಡೌನ್ಲೋಡ್ ಮಾಡ್ಕೊಂಬಿಟ್ಟು ನೀವು ನಿಮ್ಮ ಮೊಬೈಲ್ ಹಾಕೋಬೇಕಪ್ಪ ಅಂತಂದರೆ ಇಲ್ಲಿ ಸೊ ಒಂದು ಯಾರೋ ಸಿಂಬಲ್ ಕಾಣ್ತಿದೆಯಲ್ಲ, ಸೊ ಯಾರೋ ಸಿಂಬಲ್ ಮೇಲೆ ಒಂದು ಕ್ಲಿಕ್ ಕೊಟ್ಕೊಳ್ಳಿ. ಇಲ್ಲಿ ಡೌನ್ಲೋಡ್ ಅಂತ ಒಂದು ಆಪ್ಷನ್ ಇರುತ್ತೆ. ಸೊ ಡೌನ್ಲೋಡ್ ಮೇಲೆ ಕ್ಲಿಕ್ ಕೊಟ್ಕೊಳ್ಳಿ. ಸೊ ಈಗ ಆಮೇಲೆ ಸೆಕ್ಯೂರಿಟಿ ಪಿನ್ ಕೇಳುತ್ತೆ ನಿಮಗೆ. ಇಲ್ಲಿ ಒಂದು ಸೆಕ್ಯೂರಿಟಿ ಪಿನ್ ಇದೆಯಲ್ಲ, ಸೊ ಅದನ್ನು ಇಲ್ಲಿ ಹಾಕಬೇಕಾಗುತ್ತೆ. ಸೊ ಅಲ್ಲಿ ನೋಡ್ಕೊಂಬಿಟ್ಟು ಇಲ್ಲಿ ಹಂಗೆ ಟೈಪ್ ಮಾಡಿ. ಸೊ ಈಗ ಟೈಪ್ ಮಾಡ್ತೀನಿ ಅಲ್ಲಿ 47490 ಹಾಕ್ಬಿಟ್ಟು ಇಲ್ಲಿ ಡೌನ್ಲೋಡ್ ಆಪ್ಷನ್ ಇದೆಯಲ್ಲ, ಸೊ ಡೌನ್ಲೋಡ್ ಆಪ್ಷನ್ ಮೇಲೆ ಕ್ಲಿಕ್ ಕೊಟ್ಕೊಳ್ಳಿ. ಕ್ಲಿಕ್ ಕೊಟ್ಟು ನೋಡ್ತಿರ್ಬೋದು ಡೌನ್ಲೋಡ್ ಆಗ್ಯಾನ ಅಂತ ಕೇಳ್ತಾ ಇದೆ. ಸೊ ನಾನು ಆಲ್ರೆಡಿ ಡೌನ್ಲೋಡ್ ಮಾಡ್ಕೊಂಡಿದ್ದೆ, ಅದಕ್ಕೋಸ್ಕರ ಡೌನ್ಲೋಡ್ ಆಗ್ಯಾನ ಅಂತ ಕೇಳ್ತಿದೆ. ಸೊ ಮತ್ತೆ ಒಂದು ಸಲ ಡೌನ್ಲೋಡ್ ಮಾಡ್ಕೊಳ್ತೀನಿ ನಾನು. ಸೊ ಡೌನ್ಲೋಡ್ ಮಾಡ್ಕೊಂಡು ತಕ್ಷಣ ಓಪನ್ ಆಗೋಕ್ಕೆ ಶುರುವಾಯಿತು. ಸೊ ಈಗ PDF ಓಪನ್ ಮಾಡ್ಕೊಳ್ತೀನಿ. ಸೊ ಓಪನ್ ಮಾಡ್ಕೊಂಡ್ಮೇಲೆ ಈ ರೀತಿ ಇಂಟರ್ಫೇಸ್ ಬಂತು. ಇಲ್ಲಿ ನೋಡ್ತಾ ಇರ್ಬೋದು 1N4007 ಮತ್ತು 1N4007 ಎರಡೂ ಇದ್ದಾವೆ. ಸೊ 17 ಉಲ್ಟಾಗ್ಬಿಟ್ಟೆ. ಸೊ ಎರಡು ಡಯೋಡ್ರದ್ದು ಇದರಲ್ಲಿ ಎರಡು ಡಯೋದಲ್ಲಿ ಇದರಲ್ಲಿ ಹೇಳಿದಾರಂತೆ. ಸೊ ಫಸ್ಟ್ ಆಫ್ ಆಲ್ ನೋಡೋಣ, ಇದರಲ್ಲಿ ಫೀಚರ್ಸ್ ಕೊಟ್ಟಿದ್ದಾರೆ. ಫಸ್ಟ್ ಆಫ್ ಆಲ್ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಫೀಚರ್ಸ್ಗಳನ್ನ ಕೊಟ್ಟಿದ್ದಾರೆ. ಅದ್ರ ಕೆಳಗಡೆ ಮೆಕ್ಯಾನಿಕಲ್ ಡಾಟಾ ಅಂದರೆ ಅದು ಮೆಕ್ಯಾನಿಕಲ್ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ಅದ್ರ ಸೈಡಿಗೆ ಬಂದುಬಿಟ್ರೆ ಇಲ್ಲಿ ನೋಡ್ತಾ ಇರ್ಬೋದು ವೋಲ್ಟೇಜ್ ರೇಂಜು. ಸೊ ವೋಲ್ಟೇಜ್ ರೇಂಜು, ಕರೆಂಟು ಎಷ್ಟು ಕೊಡ್ಬೋದು, ಮತ್ತು ಅದರ ಒಂದು ಸೈಜ್ಗೀಸೆಲ್ಲ ಕೊಟ್ಟಿದ್ದಾರೆ ನೋಡಿ, ಎಷ್ಟು mm ಇದೆ ಎಲ್ಲ ಕೊಟ್ಟಿದ್ದಾರೆ. ಎಲ್ಲೂ ಕೂಡ ಮೆನ್ಷನ್ ಮಾಡಿದ್ದಾರೆ. ಸೊ ನೀವೆಲ್ಲ ತಿಳ್ಕೊಬೋದು ಇದರಲ್ಲಿ. ಅದು ಕೆಳಗಡೆ ಬಂದುಬಿಟ್ರೆ ಮ್ಯಾಕ್ಸಿಮಮ್ ರೇಟಿಂಗ್ ಆ್ಯಂಡ್ ಎಲೆಕ್ಟ್ರಿಕಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಅದರ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ನ ಕೊಟ್ಟಿದ್ದಾರೆ ಇಲ್ಲಿ. ಅಂತಂದರೆ ಇಲ್ಲಿ ಎಕ್ಸಾಂಪಲ್ ನೋಡ್ತಾ ಇರ್ಬೋದು ಮ್ಯಾಕ್ಸಿಮಮ್ ರೀಕರೆಂಟ್ ಪೀಕ್ ರಿವರ್ಸ್ ವೋಲ್ಟೇಜ್ ಅಂತ ಇದೆ. ಸೊ ಅದೆಷ್ಟು ರಿವರ್ಸ್ ಕರೆಂಟ್ ಕೊಟ್ಟ ಎಷ್ಟು ಕೊಡ್ಬೋದು ಅಂತ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ಪ್ರತಿಯೊಂದು ಡಯೋಡ್ಗೂ ಮೆನ್ಷನ್ ಮಾಡಿದ್ದಾರೆ, ಕಾಣ್ತಾ ಇದೆಯಾ? ಸೊ ಇದೇ ಥರ.
ಸೊ 50, 100, 200 ಈ ರೀತಿ ಕೊಟ್ಟಿದ್ದಾರೆ. ಸೊ ಇಷ್ಟು ಒಟ್ಟು ರಿವರ್ಸ್ ಕೊಡ್ಬೋದು, ಮತ್ತು ಮ್ಯಾಕ್ಸಿಮಮ್ ಎಷ್ಟು 35, 70 ಇದೇ ಥರ ಅಷ್ಟಿಗೂ ಕೊಟ್ಟಿದ್ದಾರೆ. ಸೊ ಮ್ಯಾಕ್ಸಿಮಮ್ ಕರೆಂಟ್ ಎಷ್ಟು ಅದನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲೆಲ್ಲ. ಸೊ ಗೊತ್ತಾಯ್ತು, ಈ ರೀತಿ ಡಾಟಾ ಶೀಟನ್ನು ಇರ್ತವೆ. ಮತ್ತು ನೆಕ್ಸ್ಟ್ ಪೇಜಲ್ಲಿ ಏನು ಕೊಟ್ಟಿದ್ದಾರೆ, ಸೊ ಅದರ ಒಂದು ಗ್ರಾಫ್ ಅದು ಯಾವ ರೀತಿ ವರ್ಕ್ ಆಗುತ್ತೆ ಆ ರೀತಿ ಗ್ರಾಫ್ ಕೊಟ್ಟಿದ್ದಾರೆ. ಸೊ ಇದೆಲ್ಲ ಅದ್ರ ಬಗ್ಗೆ ಇರುವಂಥ ಇನ್ಫಾರ್ಮೇಷನ್ ಪೂರ್ತಿ ಡೆಪ್ತಾಗಿ ಕೊಟ್ಟಿರ್ತಾರೆ ಎಲ್ಲ ಒಂದು ಕಾಂಪೊನೆಂಟ್ಸ್ ಬಗ್ಗೆ. ಡಾಟಾ ಶೀಟ್ ಅಂತಂದರೆ ಅದ್ರ ಒಳಗಡೆ ಎಲ್ಲ ಒಂದು ಇನ್ಫಾರ್ಮೇಷನ್ ಇರುತ್ತೆ. ಸೊ ಅದನ್ನ ನೀವು ಎಕ್ಸ್ಪೆರಿಮೆಂಟ್ಗೂ ಈಗ ಯೂಸ್ ಮಾಡ್ಕೋಬೋದು, ಲ್ಯಾಬಿಗೆ ಯೂಸ್ ಮಾಡ್ಕೋಬೋದು, ಅಥವಾ ಏನಾರು ಏನೋ ಹೊಸದಾಗಿ ಏನೋ ತಿಳ್ಕೊಳೋದಿದ್ರೆ, ಹೊಸದಾಗಿ ಏನಾದ್ರು ರೆಡಿ ಮಾಡ್ತಾಯಿದ್ರೆ ತಿಳ್ಕೊಬೋದು. ಇವನ್ನೆಲ್ಲ ಡಾಟಾ ಶೀಟ್ನ ಇದರಲ್ಲಿ ರೋಬೋಟಿಕ್ಸಲ್ಲೆಲ್ಲ ಜಾಸ್ತಿ ನೋಡ್ತಾರೆ. ಸೊ ಒಂದೊಂದು ಸೆಕೆಂಡು ಒಂದೊಂದು 0.1 ವೋಲ್ಟೇಜು, ಮೈಕ್ರೋ ವೋಲ್ಟೇಜು ಕೂಡ ವೇರಿಯೇಷನ್ ಆಗ್ಬಾರ್ದು ಕೆಲವೊಮ್ಮೆ. ಸೊ ರಾಕೆಟ್ ಎಲ್ಲ ಕಳಿಸಿದ್ರಲ್ಲ, ಸೊ ಆ ಟೈಮಲ್ಲೆಲ್ಲ ಈ ಡಾಟಾ ಶೀಟ್ಗಳನ್ನ ಜಾಸ್ತಿ ನೋಡ್ತಾಯಿದ್ರು ಅಂತ ನೋಡಲೇಬೇಕಲ್ಲ. ಸೊ ಹೆಂಗೆ ವರ್ಕ್ ಆಗುತ್ತೆ ಅಂತ ಇಷ್ಟು ಈಗ ರಾಕೆಟ್ ಬೇರೆ ದೇಶಕ್ಕೆ ಹೋದಾಗ, ಬೇರೆ ಇದು ಗ್ರಹಕ್ಕೆ ಹೋದಾಗ ಸ್ವಲ್ಪ ವೇರಿಯೇಷನ್ ಆದರೂ ಎಷ್ಟೋ ಲಾಸ್ ಆಗ್ಬೋದು. ಅದಕ್ಕೋಸ್ಕರ ತುಂಬಾ ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದಕ್ಕೋಸ್ಕರ ಡಾಟಾ ಶೀಟನ್ನು ನೋಡ್ತಾರೆ ಕಾಂಪೊನೆಂಟ್ಸ್ದು. ಸೊ ನೀವು ಈ ನಿಮ್ಗೆ ಯಾವುದೊಂದು ಕಾಂಪೊನೆಂಟ್ ಬಗ್ಗೆ ತಿಳ್ಕೊಬೇಕಪ್ಪ ಅಂತಂದರೆ ಸೊ ಈ ರೀತಿ ಡಾಟಾ ಶೀಟನ್ನು ನೋಡ್ಕೊಳ್ಳಿ, ನಿಮ್ಗೆ ನೀಟಾಗಿ ಗೊತ್ತಾಗ್ಬಿಡುತ್ತೆ ಯಾವ ರೀತಿ ವರ್ಕ್ ಆಗುತ್ತೆ, ಎಷ್ಟು ಕೊಡ್ಬೋದು ನಾವು ವೋಲ್ಟೇಜ್ ಇದಕ್ಕೆ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ಸೊ ಇದಿಷ್ಟು ಡಾಟಾ ಶೀಟ್ನ ಯಾವ ರೀತಿ ನೋಡೋದು, ಡಾಟಾ ಶೀಟ್ ಅಂದರೆ ಏನು, ಅದನ್ನ ಯಾವ ರೀತಿ ಯೂಸ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಸೊ ಇದೇ ಥರ ನೀವು ಬೇರೆ ಒಂದು ಕಾಂಪೊನೆಂಟ್ಸ್ ಡಾಟಾ ಶೀಟನ್ನು ನೋಡ್ಕೋಬೋದು, ಎಲ್ಲದರಲ್ಲೂ ನೀವು ತಿಳ್ಕೊಬೋದು. ಡಾಟಾ ಶೀಟ್ ನೋಡ್ಕೊಂಬಿಟ್ಟು ಯಾವ ಕಾಂಪೊನೆಂಟ್ ಬೇಕಾದ್ರೂ ತಿಳ್ಕೊಬೋದು. ಸೊ ವಿಡಿಯೋ ಹೆಲ್ಪ್ಫುಲ್ ಆಗಿತ್ತು ಅಂದ್ಕೊಳ್ತೀನಿ. ವಿಡಿಯೋ ಹೆಲ್ಪ್ಫುಲ್ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ನಾಗಿ ಅಂತ ಹೇಳ್ತಾ ಸೊ ಇದು ಮುಗಿಸ್ತಿದ್ದೀನಿ. ಮತ್ತೆ ಸಿಗೋಣ, ಎಲ್ರಿಗೂ ನಮಸ್ಕಾರ.